ಕಪಿಲಾ ನದಿಯ ದಡದಲ್ಲಿರುವ ಈ ದಿವ್ಯ ಕ್ಷೇತ್ರವು ಸಂತಾನ ಭಾಗ್ಯವನ್ನ ಕರುಣಿಸುವ ಪ್ರಸಿದ್ಧಿ ದೇವಿಯಾಗಿ ನೆಲೆಸಿದ್ದು ಹಸಿರು ಪ್ರಕೃತಿಯ ನಡುವೆ ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿಯನ್ನ ನೀಡುತ್ತಿದೆ. ನಮ್ಮ ಮೈಸೂರಿನ ಹೊಳೆದೇವಮ್ಮ ದೇವಾಲಯ. ಈ ವಿಡಿಯೋದಲ್ಲಿ ಅಲ್ಲಿನ ವಿಶೇಷತೆ, ದೇವಾಲಯದ ಸಮಯ, ಯಾವ ಸಮಯದಲ್ಲಿ ಅಲ್ಲಿಗೆ ಹೋಗ್ಬೇಕು, ಇವುಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, ನಮ್ಮ ಮೈಸೂರಿನ ಪ್ರಕೃತಿಯ ಮಡಿಲಿನ ಈ ಪವಿತ್ರ ಕ್ಷೇತ್ರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡಿಸ್ತೀನಿ. ನಮ್ಮ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಗೊದ್ದನಪುರ ಗ್ರಾಮದ ಸಮೀಪದಲ್ಲಿರುವ ಪ್ರಕೃತಿ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಮಹತ್ವದಿಂದ ಪ್ರಸಿದ್ಧಿಯಾಗಿರುವ ಶ್ರೀ ಹೊಳೆದೇವಮ್ಮ ದೇವಾಲಯ. ಕಪಿಲಾ ನದಿಯ ದಡದಲ್ಲಿ ನೆಲೆಸಿರುವ ಈ ಪುಣ್ಯ ಕ್ಷೇತ್ರವು ಭಕ್ತರ ನಂಬಿಕೆಯ ಕೇಂದ್ರವಾಗಿದ್ದು ಶಾಂತಿ ಮತ್ತು ನೆಮ್ಮದಿಯ ವಿಶೇಷ ಅನುಭವವನ್ನು ನೀಡುತ್ತೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಈ ಪ್ರದೇಶವು ಪುರಾತನ ಕಾಲದಲ್ಲಿ ಋಷಿ ಮುನಿಗಳು ತಪಸ್ಸು ಮಾಡುತ್ತಿದ್ದು ಕಾಲಕ್ರಮೇಣ ಕಪಿಲಾ ನದಿಯ ಪ್ರವಾಹದ ನಡುವೆ ದೇವಿಯ ವಿಗ್ರಹ ಪತ್ತೆಯಾಗಿ ಭಕ್ತರು ಅದನ್ನ ಇಲ್ಲಿ ಪ್ರತಿಷ್ಠಾಪಿಸಿದರು ಎಂದು ಹೇಳಲಾಗುತ್ತೆ. ಕಪಿಲಾ ನದಿಯ ಸಮೀಪದಲ್ಲಿ ನೆಲೆಗೊಂಡಿರುವ ಈ ಕ್ಷೇತ್ರಕ್ಕೆ ಹೊಳೆದೇವಮ್ಮ ಎಂಬ ಹೆಸರು ಬಂದಿದೆ. ಹಸಿರಾದ ಹೊಲಗಳು, ನೆರಳು ನೀಡುವ ಬೃಹತ್ ಮರಗಳು ಮತ್ತು ಹರಿಯುವ ನದಿಯ ನೀರಿನ ಮಧುರವಾದ ನಾದಗಳ ನಡುವೆ ನೆಲೆಸಿರುವ ಈ ದೇವಾಲಯ ಪ್ರಕೃತಿಯ ಮಡಿಲಿನಲ್ಲಿರುವ ಒಂದು ಆಧ್ಯಾತ್ಮಿಕ ರತ್ನವಾಗಿದೆ. ಈ ದೇವಾಲಯದ ವಾತಾವರಣವು ಅತ್ಯಂತ ಪ್ರಶಾಂತವಾಗಿದ್ದು ಇಲ್ಲಿ ಕೆಲ ಕ್ಷಣ ಕಳೆಯುವುದೇ ಮನಸ್ಸಿಗೆ ಹೊಸ ಚೈತನ್ಯವನ್ನ ನೀಡುತ್ತೆ. ಕಪಿಲಾ ನದಿಯ ತೀರದಲ್ಲಿ ನಿಂತು ಪ್ರಕೃತಿಯ ಸೊಬಗನ್ನು ಸವಿಯುವಾಗ ಭಕ್ತಿ ಮತ್ತು ಪ್ರಕೃತಿ ಒಂದೇ ಕಡೆ ಸೇರುವ ಅನುಭವವಾಗುತ್ತೆ. ಈ ದೇವಿಯ ಬಗ್ಗೆ ಭಕ್ತರಲ್ಲಿ ಅತ್ಯಂತ ವಿಶೇಷವಾದ ನಂಬಿಕೆ ತಿಳಿಯೋದಾದ್ರೆ ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥಿಸುವವರಿಗೆ ದೇವಿಯು ಆಶೀರ್ವಾದ ನೀಡುತ್ತಾಳೆ. ಇದೇ ಕಾರಣಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ನಗರಗಳ ಗದ್ದಲದಿಂದ ದೂರವಾಗಿ ಕುಟುಂಬದೊಂದಿಗೆ ಒಂದು ದಿನವನ್ನು ಶಾಂತವಾಗಿ ಕಳೆಯಲು ಬಯಸುವವರಿಗೆ ಈ ಕ್ಷೇತ್ರವು ಅತ್ಯುತ್ತಮ ತಾಣವಾಗಿದೆ. ಕಪಿಲಾ ನದಿಯ ನೀರಲ್ಲಿ ಪ್ರತಿಫಲಿಸುವ ಸೂರ್ಯನ ಚಿನ್ನದ ಕಿರಣಗಳು ಭಕ್ತರ ಮನಸ್ಸನ್ನ ಮಂತ್ರಮುಗ್ಧಗೊಳಿಸುತ್ತವೆ. ಈ ಪವಿತ್ರ ಕ್ಷೇತ್ರದ ಮತ್ತೊಂದು ವಿಶೇಷತೆ ಇಲ್ಲಿನ ಮನಮೋಹಕ ಪ್ರಕೃತಿ ಸೌಂದರ್ಯ. ಸುತ್ತಲೂ ಹರಡಿರುವ ಹಸಿರು ಹೊಲಗಳು, ಹಕ್ಕಿಗಳ ಇಂಪಾದ ಸಂಗೀತ, ಸೊಗಸಾದ ತಂಪಾದ ಗಾಳಿಯ ಜೊತೆಗೆ ಯಾವುದೇ ಸದ್ದಿಲ್ಲದೆ ಶಾಂತವಾಗಿ ಹರಿಯುವಂತಹ ಕಪಿಲಾ ನದಿಯು ಮನಸ್ಸಿಗೆ ನೆಮ್ಮದಿಯನ್ನ ಕೊಡುತ್ತೆ. ಪ್ರಕೃತಿಯ ಅದ್ಭುತದ ವೈಭವದ ನಡುವೆ ದೇವಿಯ ದರ್ಶನ ಪಡೆಯುವ ಅನುಭವ ಭಕ್ತಿ, ಶಾಂತಿ ಮತ್ತು ನೆಮ್ಮದಿಯ ಅಪೂರ್ವ ಸಂಗಮವನ್ನ ಈ ಕ್ಷೇತ್ರವು ನಿಜಕ್ಕೂ ನಮ್ಮ ಮೈಸೂರಿನ ಪವಿತ್ರ ರತ್ನವಾಗಿದೆ. ಸಂಜೆಯ ವೇಳೆ ಆಕಾಶದಲ್ಲಿ ಮೂಡುವ ಸೂರ್ಯಾಸ್ತದ ಮನಮೋಹಕ ದೃಶ್ಯ ಈ ಕ್ಷೇತ್ರದ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸುತ್ತದೆ. ನಮ್ಮ ಮೈಸೂರಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ರಸ್ತೆ ಮಾರ್ಗವು ಈ ದೇವಾಲಯಕ್ಕೆ ಸುಲಭವಾಗಿ ತಲುಪಬಹುದು. ನೀವು ಕೂಡ ಮೇ ಅಥವಾ ಜೂನ್ ತಿಂಗಳಲ್ಲಿ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ರೆ ಇಲ್ಲಿನ ಹಸಿರಾದ ಪ್ರಕೃತಿ ಸೌಂದರ್ಯ ಮತ್ತು ದೇವಿಯ ದರ್ಶನವನ್ನ ಮಾಡಿ ಆಶೀರ್ವಾದವನ್ನ ಪಡಿಬಹುದು. ಸ್ನೇಹಿತರೆ, ಇಲ್ಲಿನ ಸಮಯ ಬಂದು ಪ್ರತಿದಿನ ಬೆಳಿಗ್ಗೆ 7ರಿಂದ 11 ಗಂಟೆಯ ತನಕ, ಹಾಗೆ ಸಂಜೆ 5ರಿಂದ 6ರ ತನಕ ದೇವಿಯ ದರ್ಶನಕ್ಕೆ ಅವಕಾಶ ಇರುತ್ತೆ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಜಾತ್ರೆ ಕೂಡ ಆಚರಿಸಲಾಗುತ್ತೆ.
ಸ್ನೇಹಿತರೆ, ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂತಹ ಮತ್ತಷ್ಟು ದೇವಾಲಯಗಳ ಮಾಹಿತಿಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಧನ್ಯವಾದಗಳು.